ಗುಲ್ಬರ್ಗದಲ್ಲಿ ವೋಟ್ ಮಾಡಿದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡ್ತಾ ಇದ್ದಾರೆ. ಜೊತೆಯಲ್ಲಿ ಅವರ ಪತ್ನಿ ಕೂಡ ಇರೋದನ್ನ ಗಮನಿಸಬಹುದು. ಅವರ ಬೆಂಬಲಿಗರು ಕೂಡ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಗೆಲುವಿನ ಆತ್ಮವಿಶ್ವಾಸದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಕಲಬುರಗಿಯಲ್ಲಿ ವೋಟ್ ಮಾಡಿದ ಬಳಿಕ ಖರ್ಗೆ ಮಾತನಾಡಿದರು. ಮೈತ್ರಿ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ? ಇತ್ತ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಮೈತ್ರಿ ಸರ್ಕಾರದ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದೆಯಾ? ಸತೀಶ್ ಜಾರಕಿಹೊಳಿಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ಮತ್ತೊಮ್ಮೆ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ. ಕಾಂಗ್ರೆಸ್ನಿಂದ ಯಾರು ನನ್ನ ಸಂಪರ್ಕಿಸಿಲ್ಲ, ನಾನು ರಾಜೀನಾಮೆ ಕೊಡ್ತೇನೆ ಅನ್ನೋಂಥ ವಿಚಾರವನ್ನ ಮಾಧ್ಯಮಗಳೆದುರು ಸೂಕ್ಷ್ಮವಾಗಿ ಹೇಳ್ಕೊಂಡಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಹಲವು ವಿಚಾರಗಳು ಬೆಳಗಾವಿಯಿಂದ ಆರಂಭ ಆಗತ್ತೆ. ರಾಜ್ಯ ರಾಜಕಾರಣದಲ್ಲಿ ಪಲ್ಲಟ ಹುಟ್ಟಿಸುವಂತಹ ಹಲವು ವಿಚಾರಗಳು ಬೆಳಗಾವಿಯಿಂದ ಆರಂಭ ಆಗತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಬೆಳಗಾವಿ ಸಾಕ್ಷಿಯಾಗಿದೆ. ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಭೂಕಂಪನದ ಕೇಂದ್ರ ಬಿಂದುವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಏನಿದೆ ಈ ಕ್ಷಣದ ಅಪ್ಡೇಟ್? ಏನಂತೆ ಅವರು ಅಷ್ಟೆಲ್ಲ ಮಾತಾಡಿದ್ರಲ್ಲ, ಅದರ ಹಿಂದಿನ ಗೂಢಾರ್ಥಗಳೇನು? ಖಂಡಿತವಾಗ್ಲೂ ಶ್ರೀಲಕ್ಷ್ಮೀ ರಾಜ್ಕುಮಾರ್, ಬೆಳಗಾವಿಯಲ್ಲಿ ಗೋಕಾಕ್ನಲ್ಲಿ ಇವತ್ತು ಮತ್ತೆ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ನೇರವಾಗಿ ಸಹೋದರ ಸತೀಶ್ ಜಾರಕಿಹೊಳಿ ವಿರುದ್ಧ ಏನು ನಾನು ಕತ್ತಲಲ್ಲಿ ಕುಂತು ಕಲ್ಲೆಸಿಯಲ್ಲ, ನಾನು ಏನ್ ಮಾಡೋದನ್ನ ತೋರಿಸ್ತೀನಿ ಕೆಲವೇ ದಿನಗಳಂತೇಳಿ ನೇರವಾಗಿ ಸವಾಲನ್ನ ಹಚ್ಚಿದೆ. ಅದೇ ರೀತಿ ಏನು ಸತೀಶ್ ಜಾರಕಿಹೊಳಿ ಸಹೋದರ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಡಕ್ಕೆ ಮತ್ತೊಬ್ಬ ಸಹೋದರನ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ರು, ಇದ್ರ ವಿರುದ್ಧವೂ ಕೂಡ ಇವತ್ತು ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಲಖನ್ ಜಾರಕಿಹೊಳಿ MLA ಆಗದಾದ್ರೆ ನಾನೇ ಮೊದಲು ಸ್ವಾಗತ ಮಾಡ್ತೇನೆ, ಆದ್ರೆ ಈ ರೀತಿಯ ವರ್ತನೆ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ನಡೆ ಏನಿದೆ ಇದು ಅವರಿಗೆ ಇಷ್ಟ ಆಗಿಲ್ಲ. ಹಾಗಾಗಿ ರಮೇಶ್ ಜಾರಕಿಹೊಳಿ ತೀವ್ರವಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಸಹೋದರರ ನಡುವಿನ ಈ ಒಂದು ಪೈಪೋಟಿ ಮತ್ತು ಈ ಒಂದು ಮನಸ್ತಾಪ ಮತ್ತಷ್ಟು ಹೆಚ್ಚಾಗೋಕೆ ಎಲ್ಲಾ ಸಾಧ್ಯತೆಗಳಿದೆ. ಜೊತೆಗೆ ನಾನು ರಾಜೀನಾಮೆ ಕೊಡೋದು ಪಕ್ಕ, ಆದ್ರೆ ಯಾವಾಗ ಅಂತ ಹೇಳಿ ಮಾತ್ರ ನಿರ್ಧಾರ ಆಗಿಲ್ಲ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ಮಾತನ್ನ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದ್ರು, ನಾನು ಕೇವಲ ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿದೆ ಅಂತ ಹೇಳಿ. ಈ ಮೂಲಕ ಏನಂದ್ರೆ ಕಳೆದ ಕೆಲವು ದಿನಗಳಿಂದ ಕೂಡ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೆ ಪುಷ್ಟಿ ನೀಡುವಂತ ಮಾತನ್ನ ಇವತ್ತು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಳೆದ ಅನೇಕ ದಿನಗಳಿಂದ ಕೂಡ ಮಾಧ್ಯಮಗಳಿಂದ ದೂರ ಉಳಿದಿದ್ರು ರಮೇಶ್ ಜಾರಕಿಹೊಳಿ. ಇವತ್ತು ಗೋಕಾಕ್ನಲ್ಲಿ ಏನು ಮತದಾನ ಮಾಡಿದ ಬಳಿಕ ಮಾತನಾಡಿ, ಈಗ ಏನು ಈ ಎಲ್ಲಾ ರಾಜಕೀಯ ಅಂದ್ರೆ 3-4 ದಿನಗಳಿಂದಲೂ ಏನು ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಮತ್ತೊಂದು ಕಡೆ ಲಖನ್ ಜಾರಕಿಹೊಳಿ ಜೊತೆ ಪ್ರಚಾರ ಮಾಡಿದ್ರು. ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಬೆಳಗಾವಿಗೆ ಬಂದು ಗೋಕಾಕ್ಗೆ ಬಂದು ಸಮಾವೇಶ ಮಾಡಿದ್ರು. ಸಿದ್ದರಾಮಯ್ಯನ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ಒಂದು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ನಾಯಕತ್ವದ ವೈಫಲ್ಯದ ಬಗ್ಗೆಯೂ ಕೂಡ ರಮೇಶ್ ಜಾರಕಿಹೊಳಿ ಮಾತನಾಡ್ತಾರೆ. ಅವರು ಉದಾಹರಣೆ ಕೊಡ್ತಾರೆ. ಏನಂದ್ರೆ ಏನು ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಆಗಿತ್ತು, ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಹೇಗೆ ಬಂದು ಬೆಳಗಾವಿಯಲ್ಲಿ ಕೂತು 5 ಗಂಟೆಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಿದ್ರು. ಆದ್ರೆ ನಮ್ಮಲ್ಲಿ ಇಷ್ಟೊಂದು ಗೊಂದಲ ಇದ್ರು ಕೂಡ ನಮ್ಮ ನಾಯಕರು ಅದನ್ನ ಬಗೆಹರಿಸಿಲ್ಲ ಅನ್ನೋ ಮೂಲಕ ತಮ್ಮ ರಾಜಕೀಯ ಗುರುವನ್ನು ಕೂಡ ಅವರು ಒಂದು ರೀತಿ ಅವ್ರ ವಿರುದ್ಧವೂ ಕೂಡ ಒಂದು ಮಾತನ್ನ ಆಡಿದ್ದಾರೆ. ಜೊತೆಗೆ ಅವ್ರನ್ನ ಟಾಂಗ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಏನು ಸಿದ್ದರಾಮಯ್ಯ ಗೋಕಾಕ್ಗೆ ಆಗಮಿಸಿ ಈ ಮುಂದೆ ಕಾಂಗ್ರೆಸ್ ಬಗ್ಗೆ ಏನು ಸತೀಶ್ ಜಾರಕಿಹೊಳಿ ಲಖನ್ ಜಾರಕಿಹೊಳಿ ಅವ್ರನ್ನ ಮಾತು ಕೇಳಿ ಮತ ಚಲಾವಣೆ ನಡೆಸಿದ್ರು. ಇದು ಕೂಡ ಈಗ ಉತ್ತರವನ್ನ ರಮೇಶ್ ಜಾರಕಿಹೊಳಿ ನೀಡಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಮತ್ತೊಮ್ಮೆ ನೋಡೋಣ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು. ಯಾವಾಗ ನಾನು ಪಕ್ಷ ವಿರೋಧ ಮಾಡಿದೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಬೇಕಾದ್ರೆ ನನಗೆ ಕತ್ಲಾ ಕೂತ್ ಕಲುಗೆ ಅಂತ ಗಂಡಸ ಗಂಡಿಗೆಣ ಅಲ್ಲ, ಓಪನ್ ಮಾಡೋ ಗಂಡಸನು ಸುಳ್ಳ ಹತಾಶ ಮಾಡುವಂತ ಜನಕ್ಕೆ ಮುಂದಿನ ದಿನ ಉತ್ತರ ಕೊಡ್ತಾರೆ. ಈ ಸದ್ಯ ಬೇಡ. ಲಕ್ಕಣ ಜಾರಕಿಹೊಳಿ ಶಾಸಕ ಆದ್ರೆ ಸಂತೋಷ ಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವನು ಶಾಸಕ ಮಾಡಕ್ಕೆ ನಾ ಯಾವ ಬೇಕು ತ್ಯಾಗ ಮಾಡಕ್ಕೆ ರೆಡಿ ಇದ್ದಾನೆ. ಲಕ್ಕಣ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಕ್ಕೆ ಕೊಡೋದಿಲ್ಲ. ಲಕ್ಕಣ ಜಾರಕಿಹೊಳಿ ನಮ್ಮ MLA ಅವರು ಎಲ್ಲ ತ್ಯಾಗಿಸಿದ್ದದನ್ನು ಇಲ್ಲ ಮಾಡೋದಪ್ಪ. ನಾವು ಮಾಡೋ ನನಗೆ ನೋಡ್ರಿ ರಾಜ್ಯದಲ್ಲಿ ನಂಗೆ ಭಾಳ ಲಕ್ಕಣ ನಿಲ್ಲೋದಾರೆ ಭಾಳ ಖೇತದ ನನಗೆ ನಿಲ್ಲಕ್ಕೆ. ಅವ್ರಿಗೆ ಒಂದಕ್ಕೆ ಇದ್ರಲ್ಲ ನಾ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಲ್ಬೋದು. ನಮ್ಮ ಲಕ್ಕಣ ಜಾರಕಿಹೊಳಿ ಶಾಸಕ ಹಾಕೊಂಡ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತಾ ಅನ್ನೋದು ವಿಚಾರ ಮಾಡ್ಕೊಂಡು ಡಿಸಿಷನ್ ತಗೋತಾನೆ. ನೋಡ್ರಿ, ಒಂದು ಉದಾಹರಣೆ ಯಾರ ಬಗ್ಗೆ ಅಲಿಗೇಷನ್ ಮಾಡೋದಿಲ್ಲ. ಲೀಡರ್ ಅನ್ನಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಮೊನ್ನೆ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಕತ್ತಿಯವರು ಪ್ರಬಲ ಆಕಾಂಕ್ಷಿದ್ರು. ಅವ್ರು ಟಿಕೆಟ್ ವಂಚಿತ ಬಂಡ ಇದ್ರು. ಬಂದ ತಕ್ಷಣ ಯಡಿಯೂರಪ್ಪ 5 ತಾಸು ಬಂದು ಶಮನ ಮಾಡು ಕೆಲಸಕ್ಕೆ ಹಚ್ಚಿರು. ಹಂಗೆ ನಮ್ಮ ಪಕ್ಷದಲ್ಲಿ ಆಗಿಲ್ಲ ಅಂತ ಇದು ಈ ಮಟ್ಟಕ್ಕೆ ಬಂದದ್ದು. ಇಷ್ಟೇ ನಮ್ಮ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಮ್ಮ ಪಕ್ಷ ಮಾಡಿ ಏನು ಕೇಳಿಲ್ಲ. ಒಂದು ನಾನು ಪಕ್ಷದಾಗದನ. ಈಗ ನಾನು ರಾಜೀನಾಮೆ ಕೊಟ್ಟಂದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತೀನಿ. ನೋಡ್ರಿ, 99ರಲ್ಲಿ SM ಕೃಷ್ಣಮ್ಮ ಅವರು ತಪ್ಪು ಮಾಡಿದಕ್ಕೆ ದಳದಾರನೇನು ನಾವು ಪಕ್ಷ ನಾವು ತೊಗೊಂಡಿಲ್ಲ. ಅಲ್ಲಿಂದ ಪಕ್ಷದ
ಇತಿಹಾಸ ಸ್ವಲ್ಪ ಪಕ್ಷದಲ್ಲಿ ಗೊಂದಲ ಚಾಲು ಆಯಿತು. ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇತಿಹಾಸ ಪಕ್ಷ, ಗುಂಪುಗಾರಿಕೆ ಜಾತಿ ಇರಲಿಲ್ಲ. 99 ನಂತರ ನಮ್ಮ ಪಕ್ಷದಲ್ಲಿ ಭಾಳ ಆಂತರಿಕ ಗಲಾಟೆ ಚಾಲಾಯಿತು. ಅದು ಇವತ್ತಿನ ಕೈ ಮೀರಿ ಹೋಗಿದೆ. ಕೈ ಮೀರೋದು ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡ್ತೀನಿ ಹರ್ಷ. ನಾ ಏನು ಹೇಳೋದಲ್ಲ, ನಾ ಹೇಳಕ್ಕೆ ಬರೋದಿಲ್ಲ. ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕರು ಕಾಂಗ್ರೆಸ್ ವಿರುದ್ಧ ಹೇಳಕ್ಕೆ ಬರಲ್ಲ. ಕಾಂಗ್ರೆಸ್ದಾಗ ಹೇಳಿದ್ರು ಅವ್ರು ತಿಳಿದು ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬೆಂಡದ. ನಾ ಯಾರಿಗೇನು ಹೇಳಿಲ್ಲ. ಸುಳ್ಳೆ ಹತಾಶ ಭಾವನೆಯಿಂದ ಮಾತಾಡ್ತಾರೆ. ಅವ್ರದ ತಲೆ ಸರಿ ಇಲ್ಲ, ಬಹುಶಃ ಅವ್ರ ತಲೆ ಸರಿ ಇಲ್ಲ. ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟಂಗೆ ಮಾತಾಡೋ ಬದಲಿ ಹತಾಶ ಭಾವನೆ ಮಾತಾಡೋಕ್ಕಿಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ 5 ಶಾಸಕರನ್ನ ನಮಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡ್ತೇನೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಕೋದೆ. ನನಗೆ ಕತ್ಲ ಕೂತ್ ಕಲ್ಗೆ ಅಂತ ಗಂಡಸನ ಅಲ್ಲ, ನಾವು ಓಪನ್ ಮಾಡೋ ಗಂಡಸದನು. ಸುಳ್ಳ ಹತಾಶ ಭಾವನೆ ಮಾಡುವಂಥ ಜನಕ್ಕೆ ಮುಂದಿನ ದಿನ ಉತ್ತರ ಕೊಡ್ತಾರೆ. ಈ ಸದ್ಯ ಬೇಡ. ಲಕ್ಕಣ ಜಾರಕಿಹೊಳಿ ಶಾಸಕ ಆದ್ರೆ ಸಂತೋಷ್ ಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವ್ನು ಶಾಸಕ ಮಾಡೋಕ್ಕೆ ನಾ ಯಾವ ಬೇಕು ತ್ಯಾಗ ಮಾಡಿ ರೆಡಿ ಇದ್ದಾನೆ. ಲಕ್ಕಣ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಕ್ಕೆ ಕೊಡೋದಿಲ್ಲ. ಲಕ್ಕಣ ಜಾರಕಿಹೊಳಿ ನಮ್ಮ MLA ಅವರು ಎಲ್ಲ ತ್ಯಾಗಿಸಿದ್ದದನ್ನು ರಾಜ್ಯ ಲೀಡರ್ ನಂಗೆ ಭಾಳ ಲಕ್ಕಣ ನಿಲ್ಲೋದಾರೆ ಭಾಳ ಖೇತದ ನಂಗೆ ನಿಲ್ಲಕ್ಕೆ. ಅವ್ರ ಜೊತೆ ಒಂದಕ್ಕೆ ಇದ್ರಲ್ಲ ನಾವು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಲ್ಬೋದು. ನಮ್ಮ ಲಕ್ಕಣ ಜಾರಕಿಹೊಳಿ ಶಾಸಕ ಹಾಕಂದ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತಾ ಅನ್ನೋದು ವಿಚಾರ ಮಾಡ್ಕೊಂಡು ಡಿಸಿಷನ್ ತೋತಾನೆ. ನಮ್ಮ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಮತ್ತು ನಾನು ಪಕ್ಷದಾಗದನ. ಈಗ ನಾನು ರಾಜೀನಾಮೆ ಕೊಟ್ಟಿದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತೀನಿ. ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡೋದಕ್ಕಿಂತ ಹರ್ಷ ಅವ್ರು ತಿಳಿದು ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬೆಂಡದ. ನಾ ಯಾರಿಗೇನು ಹೇಳಿಲ್ಲ. ಸುಳ್ಳೆ ಹತಾಶ ಭಾವನೆಯಿಂದ ಮಾತಾಡ್ತಾರೆ. ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟಂಗೆ ಮಾತಾಡೋ ಬದಲಿ ಹತಾಶ ಭಾವನೆ ಮಾತಾಡೋಕ್ಕಿಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ 5 ಶಾಸಕರನ್ನ ನಮಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡ್ತೇನೆ ನನಗೆ ರಾಜೀನಾಮೆ ಕೊಟ್ಟು ಮಾಡ್ಕೋದೆ. ನನಗೆ ಕತ್ಲ ಕೂತ್ ಕಲ್ಗೆ ಅಂತ ಗಂಡಸನ ಅಲ್ಲ, ನಾವು ಓಪನ್ ಮಾಡೋ ಗಂಡಸದನು. ಸುಳ್ಳ ಹತಾಶ ಭಾವನೆ ಮಾಡುವಂಥ ಜನಕ್ಕೆ ಮುಂದಿನ ದಿನ ಉತ್ತರ ಕೊಡ್ತಾರೆ. ಈ ಸದ್ಯ ಬೇಡ. ಲಕ್ಕಣ ಜಾರಕಿಹೊಳಿ ಶಾಸಕ ಆದ್ರೆ ಸಂತೋಷ್ ಪಡೋ ಮನುಷ್ಯ ಫಸ್ಟ್ ಮನುಷ್ಯ ರಮೇಶ್ ಜಾರಕಿಹೊಳಿ. ಅವ್ನು ಶಾಸಕ ಮಾಡೋಕ್ಕೆ ನಾ ಯಾವ ಬೇಕು ತ್ಯಾಗ ಮಾಡಿ ರೆಡಿ ಇದ್ದಾನೆ. ಲಕ್ಕಣ ಜಾರಕಿಹೊಳಿಗೆ ಈಗಾಗಲೇ ಒಬ್ಬ ಸೋದರ ಹಾಳು ಮಾಡಿದ್ದಾರೆ, ಇನ್ನೊಬ್ಬ ಸೋದರ ಹಾಳು ಮಾಡಕ್ಕೆ ಕೊಡೋದಿಲ್ಲ. ಲಕ್ಕಣ ಜಾರಕಿಹೊಳಿ ನಮ್ಮ MLA ಅವರು ಎಲ್ಲ ತ್ಯಾಗಿಸಿದ್ದದನ್ನು ರಾಜ್ಯ ಲೀಡರ್ ನಂಗೆ ಭಾಳ ಲಕ್ಕಣ ನಿಲ್ಲೋದಾರೆ ಭಾಳ ಖೇತದ ನಂಗೆ ನಿಲ್ಲಕ್ಕೆ. ಅವ್ರ ಜೊತೆ ಒಂದಕ್ಕೆ ಇದ್ರಲ್ಲ ನಾವು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ನಿಲ್ಬೋದು. ನಮ್ಮ ಲಕ್ಕಣ ಜಾರಕಿಹೊಳಿ ಶಾಸಕ ಹಾಕಂದ್ರೆ ಅದು ನೋಡಿದ್ರೆ ಚರ್ಚೆ ಯಾವ ಪಕ್ಷ ನಿಲ್ತಾ ಅನ್ನೋದು ವಿಚಾರ ಮಾಡ್ಕೊಂಡು ಡಿಸಿಷನ್ ತೋತಾನೆ. ನಮ್ಮ ಕಾಂಗ್ರೆಸ್ ಇನ್ನು ಈವರೆಗೆ ನನಗೆ ಯಾರು ಮಾತಾಡಿಲ್ಲ. ಈ ಕ್ಷಣದವರೆಗೆ ನನಗೆ ಯಾರು ನಾನು ಪಕ್ಷ ಮಾಡಿ ಏನು ಕೇಳಿಲ್ಲ. ಮತ್ತು ನಾನು ಪಕ್ಷದಾಗದನ. ಈಗ ನಾನು ರಾಜೀನಾಮೆ ಕೊಟ್ಟಿದ್ರೆ ನಾನು ಬೇರೆ ಪಕ್ಷ ವಿಚಾರ ಮಾಡ್ತೀನಿ. ನಾವು ರಾಜೀನಾಮೆ ಕೊಡ್ತಂತ ಹೇಳಿದಿಲ್ಲ. ಯಾವಾಗ ಕೊಡ್ತಾನೆ ಅದು ನಿರ್ಧಾರ ಹೋಗುತ್ತೆ. ರಾಜೀನಾಮೆ ಕೊಡೋದಕ್ಕಿಂತ ಹರ್ಷ ಅವ್ರು ತಿಳಿದು ವಿಚಾರ ಮಾಡೋದು. ನಂಗೆ ಅನ್ಯಾಯ ಆದದ್ದು ನೋಡಿ ನಮ್ಮ ಜನ ಬೆಂಡ.